ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾವಿರುವಂತ ಏರಿಯಾ ಮಲ್ಲೇಶ್ವರಂನ ಟಿ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನು ಅಂತ ನಿಮ್ಗೆ ಪೂರ್ತಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ. ಈ ದಿನದ ಲಾಗ್ ತುಂಬಾ ವಿಶೇಷವಾದದ್ದು. ಹೊಸ ವರ್ಷದ ದಿನ ನಾವು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಪ್ರಸಿದ್ಧ ಟಿಟಿಡಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇವೆ. ಆ ದಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ನಡೆಯುತ್ತಿತ್ತು. ಅದರ ಜೊತೆಗೆ ಇಂದಿನ ದಿನ ವೈಕುಂಠ ಏಕಾದಶಿ ಆಗಿರುವ ಕಾರಣ ದೇವಸ್ಥಾನದಲ್ಲಿ ಸುಂದರವಾದ ವಾತಾವರಣ ಕೂಡ ಇತ್ತು. ದೇವಾಲಯಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ಮನಸ್ಸಿಗೆ ಅಪಾರ ಶಾಂತಿ ಅನುಭವವಾಗುತ್ತದೆ. ದೇವಸ್ಥಾನವನ್ನು ಅದ್ಭುತವಾದ ಹೂವಿನ ಅಲಂಕಾರದಿಂದ ಅಲಂಕರಿಸಲಾಗಿತ್ತು. ಬಣ್ಣ ಬಣ್ಣದ ಹೂಗಳು, ಸುಗಂಧ ವಾತಾವರಣ ಮತ್ತು ಭಕ್ತಿಯ ಸಂಗೀತ ದೇವಾಲಯವನ್ನು ಕಂಗೊಳಿಸುವಂತೆ ಮಾಡಿತ್ತು. ವೈಕುಂಠ ಏಕಾದಶಿ ಒಂದು ದಿನದ ಹಿಂದೆ ನಡೆದಿದ್ದರಿಂದ ದೇವಸ್ಥಾನ ತುಂಬಾ ಸುಂದರವಾಗಿ ಕಾಣುತ್ತಿತ್ತು. ವೈಕುಂಠ ಏಕಾದಶಿ ಎಂಬುದು ಭಕ್ತರಿಗೆ ಅತ್ಯಂತ ಪವಿತ್ರವಾದ ದಿನ. ಈ ದಿನ ದೇವರ ದರ್ಶನ ಪಡೆದ ವೈಕುಂಠದ ದ್ವಾರ ತೆರೆದಂತೆ ಎಂಬ ನಂಬಿಕೆ ಇದೆ. ಆ ನಂಬಿಕೆಯ ಜೊತೆಗೆ ದೇವಸ್ಥಾನದಲ್ಲಿ ನೆಮ್ಮದಿಯಾಗಿ ಕೂತು ದೇವರ ದರ್ಶನವನ್ನು ಪಡೆಯುತ್ತಿದ್ದೆವು. ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷ, ನೆಮ್ಮದಿ, ಆನಂದ. ವಿಶೇಷ ಪೂಜೆಯ ಸಮಯದಲ್ಲಿ ದೇವರ ಅಲಂಕಾರ ನೋಡೋದೇ ಒಂದು ಅದ್ಭುತ ಅನುಭವ. ಆ ಕ್ಷಣದಲ್ಲಿ ಎಲ್ಲ ಕಷ್ಟಗಳು ಮರೆತು ಹೋಗುವಂತೆ ನಮಗೆ ಅನಿಸುತ್ತಿತ್ತು. ಹೊಸ ವರ್ಷವನ್ನು ದೇವರ ಸನ್ನಿಧಿಯಲ್ಲಿ ಆರಂಭಿಸುವುದು ನಮಗೆಲ್ಲ ಒಂದು ಆಶೀರ್ವಾದ ಇದ್ದಂತೆ. ನೀವು ಕೂಡ ಹೊಸ ವರ್ಷ ಅಥವಾ ವಿಶೇಷ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳುತ್ತಾ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮುಖ್ಯವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದು ನನ್ನ ಚಾನೆಲ್ನ ಈ ವರ್ಷದ ಮೊದಲನೆಯ ವಿಡಿಯೋ ಆಗಿದ್ದು, ಆ ದೇವರ ಕೃಪೆ, ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ದೇವರು ನಿಮಗೆ ಸದಾಕಾಲ ಆರೋಗ್ಯ, ಆಯುಷ್, ಯಶಸ್ಸನ್ನು ಕೊಡಲಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಎಲ್ಲರೂ ಒಮ್ಮೆ ಹೇಳಿ, ಜೈ ಶ್ರೀಮನ್ನಾರಾಯಣ.